ನನ್ನ ಮನಸ್ಸಲ್ಲಿರೋದ ಈ ಭವ್ಯನಿಗೆ ಹೆಂಗೆ ಹೇಳಿ ಗೊತ್ತಾಗ್ತಾ ಇಲ್ಲ. ನನ್ನ ಮನ್ಸಿಗೆ ಇರೋದು ಹೆಂಗೆ ಹೇಳೋಣ. ಲವ ಕುಸ, ನೀವು ಇಬ್ಬರೇನೆ ಎಷ್ಟು ಸತಿ ಸೋತಿದ್ದು ಗೊತ್ತಾ? 2 ಸತಿ ನೀವೇ ಸೋತಿದ್ದು. ಇವಾಗ ಹೆಂಗೋ ಬಿಡತ್ಲಾಗ ನಮಗೆ ಚೋಕೋಬಾರ ಆಡೋಕೆ ಒಳ್ಳೆ ಜಾಗ ಸಿಕ್ಕೈತಲೆ. ಇಲ್ಲಿ ಚೆನ್ನಾಗೈತಪ್ಪ. ತಣ್ಣಗೂ ಇರುತ್ತೆ, ಮರದ ನೆರಳು ಚೆನ್ನಾಗೂ ಐತೆ. ಇಲ್ಲಿ ಆಡೋಣ ದಿನ ಇಪ್ಪಟ್ಟು ನಮ್ಮಂತ ಕಡೆ ನಮ್ಮ ಅತ್ತೆ ಬೈತಾಳೆ. ನಮ್ಮಂತ ಹಂಗೆ ಮತ್ತು ನಮ್ಮ ಅಜ್ಜಿನೂ ಬೈತೈತೆ, ಅಮ್ಮನೂ ಬೈತೈತೆ. ಇಲ್ಲಿ ಆಡೋಣ ಸುಮ್ಕಿರು. ಭವ್ಯ, ನೀನು ಭಾಳ ಮೋಸ ಆಡ್ತೀಯ ಕಣೆ. ನಾನೇನು ಮೋಸ ಮಾಡಲ್ಲ ಕಣಪ್ಪ ಕುಸ, ನೀನೇ ಮೋಸ ಮಾಡೋದು. ನೋಡೇ ಪುಣ್ಯ ಹೆಂಗೆ ಹೇಳ್ತಾ ಇದ್ದಾನೆ ಇವನು. ಹಾ ಡೌರಾಜ ಎಲ್ಲ ಏನೋ ಮಾಡ್ತಾ ಇದ್ದಾರೆ, ಮಾತಾಡಿಸ್ತೀನಿ. ಲವ, ಕುಶಾ, ಭವ್ಯ ಏನು ಮಾಡ್ತಾ ಇದ್ದೀರಾ? ನಿಮ್ಮ ಹೆಸ್ರು ಏನು ಗೊತ್ತಾಗಲಿಲ್ಲ ನನಗೆ. ನನ್ನ ಹೆಸರು ಪುಣ್ಯ ಅಂತ ಹೇಳಿ. ಓ ಪುಣ್ಯನಾ? ಸರಿ ಸರಿ ಸರಿ. ನಿಮ್ಮ ಹೆಸರು ಭವ್ಯ ತಾನೇ? ನಾನು ಭವ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಂ, ನನ್ನ ಹೆಸರು ಭವ್ಯನೇನೆ. ಬಾ ಕುತ್ಕ ಬಾ. ನಾವು ಇಷ್ಟೊತ್ತಕ್ಕ ಚೌಕಾಬಾರ ಆಡಿದ್ವಾ ಇಲ್ಲಿ. ಅದಕ್ಕೆ ನೀನು ಮೋಸ ಮಾಡ್ತೀಯ ಅಂತ ಹೇಳ್ತಿದ್ದೆ ಭವ್ಯನಿಗೆ. ಭಾಳ ಮೋಸ ಮಾಡ್ತಾಳೆ ಕಣ ಚೇತು. ಮೋಸ ಮಾಡಿಲ್ಲ, ಸುಮ್ಮನೆ ಸುಳ್ಳು ಹೇಳ್ತಾನೆ. ಅವ್ನು ಹೇಳೋದು ಏನು ಕೇಳ್ಕೊತಾಗ. ಇವನು ಬರೀ ಖುಷಿಯಾಗಿ ಸುಳ್ಳು ಹೇಳೋದೆ ಯಾವಾಗ್ಲೂ. ಈ ಹುಡುಗಿ ಸಖತ್ತಾಗಿದ್ದಾಳೆ, ನನ್ನ ಮನಸ್ಸಿಗೆ ತುಂಬ ಇಷ್ಟ ಆದ್ಲು. ನೆನ್ನೆ ನೋಡ್ದಾಗಿಂದಲೂ ಈ ಹುಡುಗಿನ ಮಾತಾಡಿಸ್ಬೇಕು ಅನಿಸುತ್ತೆ. ನಿಜ, ನನಗೆ ತುಂಬ ಇಷ್ಟ ಆದ್ಲು ಈ ಹುಡುಗಿ. ಕುತ್ಕ, ನೀನು ಬರೋಕ್ಕೆ ನಾವಿಬ್ಬಿಬ್ರು ಜೋಡಿ ಆಡಿದ್ವಿ. ನೀನು ಯಾರ ಜೋಡಿನಾದರೂ ಆಡ್ತೀಯಾ? ನೀನು ಯಾರಾದರೂ ಜೋಡಿ ಆಡೋದಾದರೆ ಆಡು. ನೀನು ಖುಷ ಒಂದಾಗಿ ಆಡೋದಾದರೆ ಆಡ್ರಿ. ಬೇಕಾದರೆ ನಾವಿಬ್ರು ಇವಾಗ ಜೋಡಿಯಾಗಿ ಆಡ್ತಿದ್ವಿ, ನೀವು ಆಡೋದಾದರೆ ಆಡ್ರಿ. ನೀವು ಬರಲ್ವಾ? ಇವಾಗ ನಿಮ್ಮ ಜೋಡಿನೇ ಆಡ್ತೀನಿ. ಇಲ್ಲ 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 ಇಲ್ಲ, ನಾನು ಅಲ್ಲೇನೆ ಭವ್ಯ ಆಡೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಅಣ್ಣನೂ ನಮ್ಮ ಪುಣ್ಯ ಇಬ್ಬರು, ಅವರಿಬ್ಬರು ಜೋಡಿಯಾಗಿ ಆಡೋಣ ಅಂತ ಅಂದ್ಕೊಂಡ್ರು. ನಿಮ್ಮ ಜೋಡಿ ಯಾರು ಕರ್ಕೊಂಬಂದರೆ ಆಡ್ಬೋದಪ್ಪ. ಈ ಹುಡುಗಿ ಅಂದರೆ ತುಂಬ ಇಷ್ಟ, ಅದಕ್ಕೆ ಹುಡುಗಿ ಜೋಡಿ ಆಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ನಾನು ಆಡಬೇಕು. ನಾನು ಭವ್ಯನ ತುಂಬ ಇಷ್ಟಪಡ್ತಾ ಇದ್ದೀನಿ. ಬಿಡು ಪಾಪ, ಇವತ್ತಿನ ಬಂದವ್ರೆ, ಅವ್ರ ಜೋಡಿನೇ ಆಡ್ತೀನಿ. ಬಿಡು ಖುಷ, ಅವ್ರ ಜೋಡಿನೇ ಆಡ್ತೀನಿ. ನೀನು ನಿಮಿಷ ಸೈಡಿಗೆ ಕೂತ್ಕೊಂತೀಯ, ಆಮೇಲೆ ನೀನೊಂದು ಸತಿ ನಾನೊಂದು ಸತಿ ಆಡೋಣ. ಇಲ್ಲಾಂದ್ರೆ ನೀವೇ ಆಡ್ರಿ, ನಾನೇ ಬೇಕಾದರೆ ಸೈಡಿಗೆ ಇರ್ತೀನಿ. ನೀನು ಈ ಚೇತುನು ನೀನು ಆಡ್ರಿ. ಇವಾಗ ಪುಣ್ಯನೂ ಲವ ಇಬ್ಬರು ಒಂದಾಗಲಿ, ನೀವಿಬ್ಬರೇ ಆಗ್ರಿ ಬೇಕಾದರೆ. ಇರಲಿ, ಪರವಾಗಿಲ್ಲ ಬಿಡಮ್ಮ. ಆಡು ನೀನೇನೆ, ಆಮೇಲೆ ಬೇಕಾದರೆ ನೆಕ್ಸ್ಟ್ ಆಮೇಲೆ ನಿನ್ನ ಜೋಡಿ ಆಡ್ತೀನಿ ನಾನು. ಎಲ್ಲ ಮನೆ ತಕ್ಕಿಟ್ಟು ಬಂದು ಹೋಗತ್ಲಾಗೆ ಸೆಟ್ ಆದ್ರೆ ಆಡ್ಬೋದಾಗಿತ್ತು. ಆಗಲೆಲ್ಲ ಯಾರಾನ ನೋಡಿದ್ರೆ ಇಲ್ಲಿ ಬೈತಾರೆ, ನಿಮ್ಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಅಂತಾರೆ. ಇವೇ ಟೈಮ್ ಪಾಸ್ಗೆ ಹೆಂಗೋ ಆಡ್ತಾ ಇದ್ರೆ ಹೆಂಗೋ ಬೇಜಾರಾಗಿ ಕಳೀತೈತೆ. ಏನಾಗಲ್ಲ, ದೊಡ್ಡವರಾದರೆ ಆಡಬಾರ್ದು ಅಂತ ಏನಾದರೂ ಹೋಯ್ತಾ? ಚೌಕಾಬಾರ, ಸೆಟ್ಟು ಇಂಥದ್ದೆಲ್ಲ ಏನಾದರೂ ಆಡಬಾರ್ದು ಅಂತ ಏನಾದರೂ ಹೋಯ್ತಾ? ಎಲ್ಲನೇ ನೀವು ದೊಡ್ಡ ಕತ್ಗಳಾಗಿದ್ದೀರಾ, ಗೊತ್ತಾಗಲ್ವಾ ಅಂತಾರೆ. ಎಲ್ಲರೂ ಹಾಗೆ ಬೈಯೋದು. ಯಾಕಂದರೆ ಅವರು ಬೈತಾ ಇರ್ತಾರೆ, ಇಂಥವೆಲ್ಲ ಆಡಬಾರ್ದು, ಹೋಗಿ ಮನೆಯಾಗಿನಾಗ ಏನಾದರೂ ಕೆಲಸ ನೋಡ್ಕೊಂಬೋದು, ಮನೆಯಾಗ ಏನಾದರೂ ಕೆಲಸ ಮಾಡೋದು ಎಲ್ಲನ ನೋಡ್ಕೆಲ್ರಿ ಅಂತಾರೆ. ನಮ್ಮ ಅಕ್ಕನೂ ಹಂಗೆ ಬೈತಿರ್ತಾಳೆ. ಮನೆಯ ಕೆಲಸ ಮಾಡೋದು ಬಿಟ್ಟು ಬರೀ ಚೌಕಾಬಾರ, ಸೆಟ್ಟು ಅಂತ ಆಡ್ತೀಯಾ ಅಂತೇಳಿ ಬೈತಿರ್ತಾಳೆ ನಮ್ಮ ಅಕ್ಕ. ಏನು ಮಾಡೋಣ. ತುಂಬ ಇಷ್ಟ ಆದ್ಲಪ್ಪ ಈ ಹುಡುಗಿ ನನಗೆ. ನಿಜ, ನನಗೆ ನೋಡ್ತಿದ್ರೆ ತುಂಬ ಇಷ್ಟ ಆಗ್ತಾಯಿದೆ. ಸರಿ ಆಯಿತು, ಯಾವುದಾನ ಒಂದು ಆಡೋದಾದರೆ ಆಡ್ರಿಲ್ಲ ಅಂದ್ರೆ ಸುಮ್ಮನೆ ಮಾತಾಡ್ತಾ ಕೂತ್ಕೊಳ್ರಿ ಅಷ್ಟೇ. ಸುಮ್ಮನೆ ಮಾತಾಡೋಣ ಬಿಡ್ರಿ. ಯಾವ ಚೌಕಾಬಾರ ಆಡೋಣ, ಏನು ಅತ್ಲಾಗ ಆಡಿ ಸಾಕಾಗೈತಿ. ಹಂಗೆ ಮಾಡೋಣ ಬಿಡು. ಸುಮ್ಮನೆ ಮಾತಾಡ್ಕೊಂಡು ಕೂತ್ಕೊಂಬನ. ಅಂತ್ಯಾಕ್ಷರಿ ಆಡೋಣ. ಅಂತ್ಯಾಕ್ಷರಿ. ನಿನಗೆ ಬಂತು ಖುಷ, ಹೇಳು ನೀನು. ರಾಕ್ಷರದಿಂದನ ಹಾಡೇಳು. ರಾ ರಾ ರಕ್ಕಮ್ಮ, ರಾ ರಾ ರಕ್ಕಮ್ಮ, ಎಕ್ಕ ಸಕ್ಕ ಕ ಕ. ನಿನಗೆ ಬಂತು ಕಣೋ ಖುಷ. ಕಾವೇರಮ್ಮ ಕಾಪಾಡಮ್ಮ, ಈ ದೋಣಿಯ ತೇಲಿಸು, ಆ ತೀರವ ಸೇರಿಸು. ಸೋ ಪುಣ್ಯ ಸು. ಸಂಗಾತಿ ಓ ಸಂಗಾತಿ, ಗಲ್ಲಂತೆ ಗಮ್ಮಂತೆ ಓ ಸೇವಂತೆ. ತನನಂ 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 ತಮ್ಮಿನಲು ಮನಸ್ಸು ನೀನೇ ಕಾರಣ. ಸರಸರಿಗಾಮ ಪದ ಪಲ್ಲವಿಯ ಸರಿಗಾಮ. ತನನಂ 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 ಮಿನಲು ಮನಸ್ಸು ನೀನೇ ಕಾರಣ. ನಾ ಒಂದೇ. ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ನಿರ್ಮಲದ ಕವಿತೆಗಳ
ಸಂಕಲನ ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ ಓ ಜೀವವೇ ಹೇಳಿಬಿಡು ಓ ಜೀವವೇ ಹೇಳಿಬಿಡು ನಿನಗೂ ಕೂಡ ಹೀಗೆ ನವಿಲಿ ಪಂಚರಂಗಿ ನವಿಲಿ ಬಿಡತ್ತೆ, ಇದು ಯಾಕೋ ಬೋರ್ ಬೋರ್ ಅನ್ನಿಸ್ತೈತೆ, ಇದು ಆಡಕ್ಕೆ ಆಗ್ತಾ ಇಲ್ಲ. ಏನೋ ಒಂದು ಹೇಳಿದೆ ಬಿಡು, ಅದಕ್ಕೆ ಯಾಕೆ ನೀನು ಚೆನ್ನಾಗಿತ್ತಪ್ಪ ಆಟ. ನಿಮಗೆಲ್ಲ ಹೇಗೆ ಅನ್ನಿಸ್ತಾ ಐತೆ? ನನಗೂ ಚೆನ್ನಾಗಿ ಅನ್ನಿಸ್ತಾ ಐತಪ್ಪ. ನಮಗೂ ತುಂಬ ಇಷ್ಟ ಆಗ್ತೈತೆ. ನನಗೆ ಬರಲ್ಲಪ್ಪ, ಹಾಡು ಹೇಳೋಕ್ಕೆ ಬರಲ್ಲ ನನಗೆ. ನಾನು ಅವನು ನೋಡಲ್ವಲ್ಲ, ನನಗೆ ಅಷ್ಟು ಗೊತ್ತಾಗಲ್ಲ ಹಾಡುಗಳು. ಏನು ಮಾಡೋಣ, ಬೇರೆದೇನಾದರೂ ಆಟ ಆಡೋಣ ಅಂತ. ಎಲ್ಲ ಗೊತ್ತವಷ್ಟು ನಾಟಕ, ನೀನು ಸುಮ್ಮನಿರು, ಡವ್ ಮಾಡಬೇಡ, ಡವ್ರಾಣಿ. ತುಂಬ ಕ್ಯೂಟ್ ಆಗಿದ್ದಾಳೆ ಹುಡುಗಿ. ತುಂಬ ಇಷ್ಟ ಆದ್ಲು. ಭವ್ಯ, ನೀನು ಎಲ್ಲ ಹಿಂಗೆ ಕಣೆ, ಬರೀ ಅರ್ಧ ಬರ್ದ ನಿನಗೆ ನನಗೇನು ತಂಡೊಡಿಯೋಣ ಅನ್ನಿಸ್ತೈತೆ. ನಾನು ತುಂಬ ಇಷ್ಟಪಟ್ಟಿದ್ದೀನಿ ಭವ್ಯನಿಗೆ. ಬೇಗ ನಾನು ಪ್ರಪೋಸ್ ಮಾಡಬೇಕು. ಕುಶ ಅಂತ ಹೇಳಿ ಯಾವಾಗಲೂ ನಾನು ಚೆನ್ನಾಗಿ ಮಾತಾಡಿಸ್ತಾ ಇರ್ತಾಳೆ. ಯಾಕೆ ನೀವು ನಿಮ್ಮ ಮನೇಲಿ ಎಲ್ಲ ಕೆಲಸ ಮಾಡ್ತಾ ಇದ್ರಲ್ಲ, ನೆನ್ನೆ ಎಲ್ಲ ಯಾಕೋ ಪಾತ್ರೆ ಎಲ್ಲ ತೊಳಿತಾ ಇದ್ರಿ, ಬಟ್ಟೆ ಎಲ್ಲ ತೊಳಿತಾ ಇದ್ರಿ, ಯಾಕೆ ನಿಮ್ಮ ಮನೇಲಿ ಯಾರೂ ಇಲ್ವಾ? ಇದಾರಪ್ಪ, ಏನು ಮಾಡೋಣ, ಕೆಲ್ಸಕ್ಕೆ ಹೋಗುತ್ತೆ ನಮ್ಮ ಅಜ್ಜಿ. ಅವ್ರು ಕೆಲ್ಸಕ್ಕೆ ಹೋಗಿ ಬಂದು ಸಾಕಾಗಿರುತ್ತಲ್ಲ, ಅದಕ್ಕೆ ಇನ್ನೇನಂತೇಳಿ ನಾನೇ ತೊಳಿತಾ ಇರ್ತೀನಿ. ನೆನ್ನೆ ನನ್ನ ಪಾತ್ರೆ ತೊಳಿಬೇಕಾದ್ರೆ ಲಾಸಿ ಹೋದ್ರಲ್ಲ, ಅದಕ್ಕೆ ಏನು ಅಂದ್ಕೊಂಡ್ರಪ್ಪ ಅನ್ನಂಗೆ ಆಯಿತು. ಏನಿಲ್ಲ, ಮಾಡೋದ್ರಲ್ಲಿ ಏನು ತಪ್ಪ ಐತಾ? ಮಾಡ್ಬೇಕು, ಮತ್ತೆ ಅವ್ರು ಕೆಲ್ಸಕ್ಕೆ ಹೋಗ್ತಾರಲ್ಲ, ಅದಕ್ಕೆ ಮಾಡ್ತೀನಿ. ಮಾಡಬೇಕು, ನಿಮ್ಮ ಅಜ್ಜಿ ಪಾಪ ಕೆಲ್ಸಕ್ಕೆ ಹೋಗುತ್ತೆ, ಮಾಡಬೇಕು. ಇವಾಗ ನಿಮ್ಮ ಅಪ್ಪಾಜಿ ಯಾಕೆ ಗಲಾಟೆ ಮಾಡ್ತಾ ಇತ್ತು? ಬಿಡತ್ತ, ಅದನ್ನೇ ಏನು ಹೇಳ್ತೀನಿ. ಅವ್ರ ಮನೆಗೆ ನನಗೆ ಹೋಗಿ ಅಭ್ಯಾಸ ಇಲ್ಲ, ಅದಕ್ಕೆ ನಾನು ಹೋಗಲ್ಲ ಬರೋಲ್ಲ ಅಂತೇಳಿ ಗಲಾಟೆ ಮಾಡ್ತಾ ಇದ್ರಷ್ಟೇ. ಹೌದೇನು? ಅವ್ರನ್ನೇ ನಾನು ನಿಮ್ಮ ಅಮ್ಮ ಅಂದ್ಕೊಂಡಿದ್ದೆ ಹೋಗತ್ಲಾಗೆ. ಇವ್ರ ಮಗ ಅಂತ ನನಗೆ ಗೊತ್ತೇ ಇರಲಿಲ್ಲ. ನನಗೆ ನೆನ್ನೆ ಗಲಾಟೆ ಆಗ್ತಾ ಇತ್ತಲ್ಲ, ಆವಾಗ ಇವಳನ್ನು ಕೇಳಿದೆ ಪುಣ್ಯನಿಗೆ, ಯಾರೇ ಅವರು, ಯಾಕೆ ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಕೇಳಿದೆ. ಹಿಂಗೆ ಕಣೆ, ಅವ್ರ ಅಪ್ಪ ಅವ್ರ ಅಮ್ಮ ಏನು ನೋಡ್ಕೊಂಡಿಲ್ಲ, ಅದಕ್ಕೆ ಅವನು ಹೋಗೋಕ್ಕೆ ಇಷ್ಟ ಇಲ್ಲ, ಅವನು ಹೋಗಲ್ಲ ಅಂತ ಹೇಳಿ ಇವಳು ಹೇಳಿದ್ಲು ಪುಣ್ಯ. ಅದಕ್ಕೇನೆ ಪುಣ್ಯಂಗೆ ಹೆಂಗೆ ಗೊತ್ತಾಯ್ತೋ ಏನೋ. ನನಗೆ ಹೆಂಗೆ ಗೊತ್ತಾಯಿತು ಅಂತಂದರೆ, ನಮ್ಮ ಅಜ್ಜಿ ಮಾತಾಡ್ತಿದ್ರಾ, ಅದಕ್ಕೆ ಗೊತ್ತಾಯಿತು. ನಮ್ಮನೆಲ್ಲ ನಮ್ಮ ಆಂಟಿನೂ ಅವರೆಲ್ಲ ಮಾತಾಡ್ತಿದ್ರಲ್ಲ, ಅದಕ್ಕೆ ನನಗೆ ಅವಾಗ ಗೊತ್ತಾಯಿತು. ಹೌದೇನು? ನನಗೆ ಅಭ್ಯಾಸ ಇಲ್ಲ ಅಲ್ಲಿಗೆ ಹೋಗಿ, ಅದಕ್ಕೆ ನನಗೆ ಹೋಗೋಕೆ ಇಷ್ಟ ಆಗಲ್ಲ. ನಮ್ಮ ದೊಡ್ಡ ಮನೆ ಎಲ್ಲ ಬೆಳೆಸಿರೋದು, ನಾನು ಸಾಕಿರೋದು ಎಲ್ಲ ಅವರೇನೆ. ಅದಕ್ಕೇ ಅಭ್ಯಾಸ ಇಲ್ಲ ತಕ್ಕ ಹೋಗ್ರಿ ಅಂತಂದ್ರೆ ನನಗೆ ಆಗಲ್ಲ. ಅವರು ನಮ್ಮಪ್ಪ ನಮ್ಮಮ್ಮನ ಬುದ್ಧಿ ನನಗೆ ಬೇರೆ ಇಷ್ಟ ಆಗಲ್ಲ. ಅವರು ಜಗಳ ಮಾಡ್ಕೊಂಡವ್ರೆ. ನಮ್ಮ ದೊಡ್ಡಪ್ಪ ನಾನು ಓದಿಸಿದ್ದಾರೆ ಅಂದಮೇಲೆ ನಮ್ಮ ದೊಡ್ಡಪ್ಪರು ಹೇಳ್ದಂಗೆ ಕೇಳಬೇಕಲ್ಲ ನಾನು. ಅದಕ್ಕೆ ಅವರೇನು ಹೇಳಿಲ್ಲ, ಮಾತಾಡ್ಸ್ಕೊಂಡು ಚೆನ್ನಾಗಿರಪ್ಪ ಅಂತಾರೆ. ಯಾಕೆ ಬೇಕು? ಅವ್ರಿಗೆ ಮತ್ತೆ ಮಾತಾಡ್ಸಲ್ವಲ್ಲ ಅಂತೇಳಿ ನಾನು ಮಾತಾಡ್ಸಲ್ಲ. ಅವ್ರು ಮಾಡ್ದಿಲ್ಲದು ನಾನು ಏನೂ ಮಾಡೋಕ್ಕೆ ಹೋಗಲ್ಲ. ಮಾತಾಡ್ಸ್ಕೊಂಡು ಚೆನ್ನಾಗಿರು, ಅವ್ರು ಯಾರೋ ಏನನ್ನ ಮಾಡ್ಕೊಂಬ್ಲೇಳು ಅಷ್ಟೇ. ಬರ್ರಿ ಏನಾನ ಒಂದು ಆಟ ಆಡೋಣ, ನಮ್ಮ ಖೋಖೋ ಆಡೋಣ ಬರ್ರಿ, ಕಬಡ್ಡಿನ ಖೋಖೋ ಏನಾದರೂ, ವಾಲಿಬಾಲ್ ಆದರೂ ಆಡೋಣ. ಅದೇ ಮತ್ತೆ ಏನಾದರೂ ಬೇರೆದು ಆಟ ಆಡೋಣ ಬರ್ರಿ. ಹುಡುಗಿ ತುಂಬ ಇಷ್ಟ ಆದ್ಲು ನನಗೆ, ನಿಜ. ಆ ಹುಡುಗಿ ನೋಡ್ತಾ ಇದ್ರೆ ತುಂಬ ಇಷ್ಟ ಆಗ್ತಾ ಇದ್ದಾಳೆ. ನನ್ನ ಮನಸ್ಸಲ್ಲಿರೋದು ಹೇಳ್ಬೇಕು ಅನ್ನಿಸ್ತೈತೆ. ನೆನ್ನೆಯಿಂದ ನಾನು ಅಲ್ಲಿಗೆ ಇರೋದು ನೋಡಿ ಒಂದೆರಡು ಸತಿ ಓಡಾಡಿದ್ಲು. ಯಾಕೆ ಹುಡುಗಿ ಒಂದೆರಡು ಸತಿ ಓಡಾಡ್ತಾ ಇದ್ದಾಳಲ್ಲ ಅಂತ ಅಂದ್ಕೊಂಡೆ. ಆದರೆ ನನ್ನ ಮನಸ್ಸಲ್ಲಿರೋದು ನನಗೆ ಹೇಳೋಕ್ಕಾಗಲಿಲ್ಲ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.